ನಮಸ್ತೆ ವೀಕ್ಷಕರೇ, ನಮ್ಮ ಮತ್ತೊಂದು ವಿಡಿಯೋಗೆ ಸ್ವಾಗತ. ವೀಕ್ಷಕರೇ, ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭಮೇಳ ನಡೀತಾ ಇದೆ. ಅಲ್ಲಿನ ಸಾಕಷ್ಟು ವಿಷಯಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಾ ಇವೆ. ಅಘೋರಿಗಳು, ನಾಗಸಾಧುಗಳು, ಪ್ರಯಾಗ್ರಾಜ್ನಲ್ಲಿರುವಂಥ ಲಕ್ಸೂರಿ ಟೆಂಟ್ಗಳು, ಕುಂಭಮೇಳಕ್ಕೆ ಆಗಮಿಸಿರುವ ವಿದೇಶಿಗರು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಸುದ್ದಿಯನ್ನು ಮಾಡ್ತಾ ಇದ್ದಾರೆ. ವೀಕ್ಷಕರೇ, ಪ್ರಯಾಗ್ರಾಜ್ನ ಒಂದೊಂದು ದೃಶ್ಯವೂ ಸಹ ಸನಾತನ ಧರ್ಮದ ಮಹತ್ವವನ್ನು ಸಾರಿ ಸಾರಿ ಹೇಳ್ತಾ ಇವೆ. ಲಕ್ಷಾಂತರ ಸಾಧು ಸನ್ಯಾಸಿಗಳಿಂದ ಪುಣ್ಯಭೂಮಿಯಾಗಿರುವಂಥ ಪ್ರಯಾಗ್ರಾಜ್ನಲ್ಲಿ ಇದೀಗ ಒಬ್ಬ ಸಾಮಾನ್ಯ ಹುಡುಗಿ ಹಿಂದೂ ದೇಶದ ಗಮನವನ್ನು ಸೆಳೆದಿದ್ದಾಳೆ. ಮೊನಾಲಿಸಾ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇರುವ ಹೆಸರಿದು. ಕುಂಭಮೇಳಕ್ಕೆ ರುದ್ರಾಕ್ಷಿ ಮಾಲೆ ಮಾರಾಟಕ್ಕೆ ಬಂದಂಥ ಹುಡುಗಿ ಒಂದೇ ದಿನದಲ್ಲಿ ನ್ಯಾಷನಲ್ ಕ್ರಶ್ ಆಗಿದ್ದಾಳೆ. ಈಕೆ ತನ್ನ ಅಂದವಾದ ಕಣ್ಣುಗಳಿಂದಲೇ ಜನರ ಮನವನ್ನು ಸೆಳೆದಿದ್ದಾಳೆ. ಮಹಾಕುಂಭಮೇಳಕ್ಕೆ ರುದ್ರಾಕ್ಷಿ ಮಾಲೆ ಮಾರಾಟಕ್ಕೆ ಬಂದಂಥ ಈ ಹುಡುಗಿಯ ಫೋಟೋ ವಿಡಿಯೋಗಳು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಈ ಹುಡುಗಿ ಈಗ ಫೇಮಸ್ ಆಗ್ತಾ ಇದ್ದಂತೆ ಸಾಕಷ್ಟು ಕ್ಯಾಮರಾಗಳು ಈಕೆಯನ್ನು ಹಿಂಬಾಲಿಸ್ತಾ ಇವೆ. ಈಕೆಯನ್ನು ನೋಡಿದವರು ಹೆಣ್ಣೆಂದರೆ ಹೀಗಿರಬೇಕು ಎನ್ನುತ್ತಿದ್ದಾರೆ. ಈಕೆಯ ರೂಪ ಮತ್ತು ಆಕೆಯ ನಗು, ಅದರಲ್ಲೂ ಆಕೆಯ ಕಣ್ಣುಗಳು ಎಲ್ಲರನ್ನ ಆಕರ್ಷಿಸ್ತಾ ಇದೆ. ವೀಕ್ಷಕರೇ, ಐಶ್ವರ್ಯ ರೈ ವಿಶ್ವಸುಂದರಿ ಅಂತ ಕರೆಸಿಕೊಂಡಿದ್ದು ಆಕೆಯ ಆ ನೀಲಿ ಕಣ್ಣುಗಳೇ ಅವರನ್ನು ವಿಶ್ವಸುಂದರಿಯನ್ನಾಗಿಸಿತು. ಇದೀಗ ಅವರ ಬಳಿಕ ಭಾರತೀಯರು ಅತಿ ಹೆಚ್ಚು ಇಷ್ಟಪಡ್ತಾ ಇರುವಂಥದ್ದು ಈ ಸಾಮಾನ್ಯ ಮೊನಾಲಿಸಾಳ ಕಣ್ಣುಗಳನ್ನು. ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿದ್ದ ಕುಂಭಮೇಳದಲ್ಲಿ ರುದ್ರಾಕ್ಷಿ ಮಾಲೆ ಮಾರಾಟ ಮಾಡ್ತಾ ಇದ್ದಂಥ ಈ ಹುಡುಗಿ ಇಂತಹ ಕಾರ್ಯಕ್ರಮಗಳಲ್ಲಿ ರುದ್ರಾಕ್ಷಿ ಮಾಲೆ ಮಾರಾಟವನ್ನು ಮಾಡಿ ಜೀವನವನ್ನು ನಡೆಸ್ತಾ ಇದ್ಲು. ಆದರೆ ಈಗ ಈ ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳದಲ್ಲಿ ಯಾರೋ ತೆಗೆದಂತಹ ಈಕೆಯ ವಿಡಿಯೋ ಎಲ್ಲೆಡೆ ವೈರಲ್ ಆಗಿ ಈಕೆ ಈಗ ನ್ಯಾಷನಲ್ ಕ್ರಶ್ ಆಗಿದ್ದಾಳೆ. ವೀಕ್ಷಕರೇ, ಈಕೆಯ ಫೋಟೋ ವೈರಲ್ ಆಗ್ತಾ ಇದ್ದಂತೆ ಕೋಟ್ಯಾಂತರ ಭಕ್ತಾದಿಗಳು ಹಾಗೂ ವರದಿಗಾರರು ಮತ್ತು ಯೂಟ್ಯೂಬರ್ಸ್ ಈಕೆಯ ಫೋಟೋ, ವಿಡಿಯೋ ಮತ್ತು ಈಕೆಯೊಂದಿಗೆ ಸೆಲ್ಫಿಗಾಗಿ ಈಕೆಯ ಬೆನ್ನು ಬಿದ್ದಿದ್ದಾರೆ. ಪ್ರಾರಂಭದಲ್ಲಿ ಈ ಚೆಲುವೆ ಮೊನಾಲಿಸಾ ಎಲ್ಲರೊಂದಿಗೆ ಪ್ರೀತಿಯಿಂದ ಮಾತನಾಡುತ್ತಾ ಎಲ್ಲ ಫೋಟೋ ಮತ್ತು ವಿಡಿಯೋಗೆ ಫೋಸನ್ನು ಕೊಡ್ತಾ ಇದ್ಲು. ಕ್ರಮೇಣ 2-3 ದಿನದ ನಂತರ ಅತಿಯಾದರೆ ಅಮೃತವು ವಿಷವೆಂಬಂತೆ ಈಕೆಯೊಂದಿಗೆ ಸೆಲ್ಫಿ ತೆಗೆದುಕೊಳ್ಳಲು ಬರುವವರ ಸಂಖ್ಯೆ ಹೆಚ್ಚಾಯಿತು. ದಿನವಿಡೀ ಈಕೆ ಅಲ್ಲಿನ ಜನರಿಗೆ ಸೆಲ್ಫಿ ನೀಡುವುದರಲ್ಲೇ ಮುಗಿಯುತ್ತಿತ್ತು. ಆದರೆ ಈಕೆಯ ಬಳಿ ಬರುವಂಥ ಯಾರೂ ಸಹ ಈಕೆ ಮಾರಾಟ ಮಾಡುವಂಥ ಮಣಿಮಾಲೆ ಮತ್ತು ರುದ್ರಾಕ್ಷ ಮಾಲೆಯನ್ನು ತೆಗೆದುಕೊಳ್ತಾ ಇರಲಿಲ್ಲ. ಹೀಗಾಗಿ ವ್ಯಾಪಾರವಿಲ್ಲದೆ ಮೊನಾಲಿಸಾ ರೋಸಿ ಹೋಗಿದ್ದಾರೆ. ಆಕೆ ತನ್ನ ಮುಖಕ್ಕೆ ಮಾಸ್ಕನ್ನು ಧರಿಸಿ ರುದ್ರಾಕ್ಷಿ ಮಾಲೆ ಮಾರಾಟಕ್ಕೆ ಪ್ರಯತ್ನಿಸಿದರೂ ಸಹ ಆಕೆಯ ಕಣ್ಣುಗಳು ಮಾತ್ರ ಇದಕ್ಕೆ ಸ್ಪಂದಿಸ್ತಾ ಇಲ್ಲ. ಆಕೆಯ ಕಣ್ಣುಗಳನ್ನು ನೋಡ್ತಾ ಇದ್ದಂತೆ ಜನರು ಈಕೆ ಮೊನಾಲಿಸಾ ಎಂದು ಗುರುತಿಸಿ ಆಕೆಯೊಂದಿಗೆ ಸೆಲ್ಫಿಗಾಗಿ ಮುಗಿಬೀಳುತ್ತಾ ಇದ್ದಾರೆ. ವೀಕ್ಷಕರೇ, ಈ ಮೊನಾಲಿಸಾಳ ಬಗ್ಗೆ ನಿಮ್ಮ ಅಭಿಪ್ರಾಯವೇನೆಂಬುದನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಎಂದು ಕೇಳಿಕೊಳ್ಳುತ್ತಾ, ಇಲ್ಲಿಯವರೆಗೆ ನಮ್ಮ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.